ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಕಲ್ಲಪ್ಪನ ಅವಾಡೆ ಇಂಚಲಕರಂಜಿ ಜನತಾ ಬ್ಯಾಂಕ್ ಬೋರ್ಗಾಂವ್ ಶಾಖೆಯಲ್ಲಿ ಮೊದಲ ದಿನವೇ 10 ಕೋಟಿ ಸಂಗ್ರಹ. ಹೌದು, ಕರ್ನಾಟಕ ಮಹಾರಾಷ್ಟ್ರದಲ್ಲಿ 45 ಶಾಖೆಗಳ ಮುಖಾಂತರ 2042 ಕೋಟಿ ರೂಪಾಯಿ ಠೇವು ಸಂಗ್ರಹಣೆ, 1582 ಕೋಟಿ ರೂಪಾಯಿ ಸಾಲ ವಿತರಿಸಿ ದಾಖಲೆ 4000 ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟುದೊಂದಿಗೆ 52 ಕೋಟಿ ರೂಪಾಯಿ ಲಾಭ ಪಡೆದು ಜನತೆಯ ಮನಸ್ಸು ಬೆಸೆಯುವ ಕಲ್ಲಪ್ಪನ ಅವಾಡೆ ಇಂಚಲಕರಂಜಿ ಜನತಾ ಶೆಡ್ಯೂಲ್ ಬ್ಯಾಂಕಿನ 45ನೇ ಶಾಖೆಯನ್ನ ಪಟ್ಟಣದಲ್ಲಿ ಸೋಮವಾರ ಬೆಳಗ್ಗೆ ಸಂಸ್ಥಾಪಕ ಅಧ್ಯಕ್ಷ ಮಾಜಿ ಸಂಸದ ಹಿರಿಯ ಸಹಕಾರಿ ಧುರೀಣ ಕಲ್ಲಪ್ಪನ ಅವಾಡೆ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಬ್ಯಾಂಕಿನ ಉಪಾಧ್ಯಕ್ಷ ಸಂಜೀವ್ ಕುಮಾರ್ ಅಣಿಗೋಳ್, ಡಾಕ್ಟರ್ ರಾಹುಲ್ ಅವಾಡೆ, ಕಿಶೋರಿ ಅವಾಡೆ, ವೈಶಾಲಿ ಅವಾಡೆ ಹಾಗೂ ಅಶೋಕ್ ಸೌಂದತ್ತಿಕರ್ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ನಡೆದ ಉದ್ಘಾಟನೆ ಸಮಾರಂಭದಲ್ಲಿ ಕಲ್ಲಪ್ಪನ ಅವಾಡೆಯವರ ಹಸ್ತದಿಂದ 50 ಲಕ್ಷ ರೂಪಾಯಿ ಠೇವು ಪಾವತಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅನ್ನ ಸಾಹೇಬ್ ಹವಲೆ ಅವರಿಗೆ ಠೇವು ಪಾವತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರಾರಂಭದ ದಿನವೇ 10 ಕೋಟಿ ರೂಪಾಯಿ ಠೇವು ಸಂಗ್ರಹಣೆಯಾಗಿದೆ ಎಂದು ಬ್ಯಾಂಕಿನ अध्यक्ष स्वप्नील अवाडे सत्यम वाहिनीयೊಂದಿಗೆ ಮಾತನಾಡುತ್ತಾ ತಿಳಿಸಿದರು. टायर 3 मध्ये म्हणजे 10,000 कोटीच्या खालच्या डिपॉझिट मध्ये आज संपूर्ण भारतामध्ये अतिशय चांगल्या पद्धतीने एनपीए कमीत कमी ठेवून जेणेकरून आपली सेवा करण्यास आपल्या बँकेला संधी मिळेल एवढीच मी अपेक्षा व्यक्त करतो. आपल्या सगळ्यांचं सहकार्य याच्या पुढे मिळत राहील ही अपेक्षा. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ಲಾಕರ್ ಶಾಖಾಧಿಕಾರಿಗಳ ಕಾರ್ಯಾಲಯ ಉದ್ಘಾಟನೆ ನಡೆಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಸಹಕಾರಿ ಧುರೀಣ ಕಲ್ಲಪ್ಪನ ಅವಾಡೆ ಅವರನ್ನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಗಣ್ಯ ವ್ಯಕ್ತಿಗಳಿಂದ ಶಾಲು ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಜವಾಹರ್ ಕಾರ್ಖಾನೆಯ ಎಂಡಿ ಮನೋಹರ್ ಜೋಶಿ, ಶರದ್ ಜಂಟ್, ಅನ್ನ ಸಾಹೇಬ್ ಅವರೇ, ಶಂಕರ್ ಮಳಿ, ಸಚಿನ್ ಕೇಸ್ತೆ, ಸುಮಾರು ಪಾಟೀಲ್, ನಿರ್ದೇಶಕ ಮಣ್ಣವರ್, ಸುನಿಲ್ ಅರೆ, ಆರ್ಬಿ ಕೋರ್ಟ್, ಬಾಬಣ್ಣ ಖೋತ್, ತಾತ್ಯ ಸಾಹೇಬ್ ಖೋತ್, ಮುಖ್ಯ ಕಾರ್ಯಕಾರಿ ಅಧಿಕಾರಿ ಸಂಜಯ್ ಶಿರಗಾಮಿ, ಮುಖ್ಯ ವ್ಯವಸ್ಥಾಪಕ ಅನ್ನ ಸಾಹೇಬ್ ಸೇರಿದಂತೆ ಅನೇಕ ಗಣ್ಯರು, ಸಿಬ್ಬಂದಿಗಳು ಮಾತನಾಡಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.